ತಾನು ಕಾಡಲ್ಲಿ ಹೇಗೆ ಫ್ರೀಯಾಗಿ ಓಡಾಡ್ಕೊಂಡು ಮೇಯ್ಕೊಂಡಿರುತ್ತೆ ಆ ಥರ ಮೇಯ್ಕೊಂಡಿರಬೇಕು. ಒಂದು ಯಾವುದೇ ಒಂದು ಪ್ರಾಣಿಯಲ್ಲಿ ನಮ್ಮ ಇಲಾಖೆದೇನು ಇದು ಅಂತಂದರೆ ಒಂದು ಮೋಟೋ ಏನಂದರೆ, ಈಗ ಸಾಕಾನೆ ಇರ್ಬೋದು ಆದರೆ ಅದ್ರ ವೈಲ್ಡರ್ನೆಸ್ ಅನ್ನೋದು ಹೋಗಬಾರ್ದು ಅನ್ನೋದು ಒಂದು. ಅದರ ಮೂಲ ಅದ್ರದ್ದು ಏನಿದೆ ಅದು ಹಾಳಾಗಬಾರ್ದು ಅಂತ ಹೇಳಿ. ಆನೆ ಒಂದ್ ಜಾಗದಲ್ಲಿ ನಿಲ್ಬಾರ್ದು, ಸುತ್ತಾ ಇರಬೇಕು, ಅದಾಗೆ ಮೇವು ಹುಡುಕೊಂಡು ತಿನ್ಬೇಕು. ಸೊ ಕಂಪ್ಲೀಟಾಗಿ ನಮ್ಮ ಮೇಲೆ ಡಿಪೆಂಡ್ ಆಗಿ ನಾವು ಮೇವು ಕೊಡ್ತೀವಿ, ನಾವು ಕೊಟ್ಟಿದ್ದ ಮೇವು ಮಾತ್ರ ತಿಂತೀನಿ, ಆ ಥರ ಆಗಬಾರ್ದು. ಅದಾಗದೆ ಈಗ ಬೇರೆ ನಾವು ಯಾವುದೋ ಒಂದು ನಾಯಿ ಅಥವಾ ಏನಾದರೂ ಸಾಕ್ತೀವಿ, ಅದಕ್ಕೆ ನಾವು ಫುಡ್ ಹಾಕಿದ್ರೆ ಮಾತ್ರ ತಿನ್ನುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಇರುತ್ತೆ. ಅದೇ ಬೀದಿಲಿರೋ ನಾಯಿಗಳು ಅದು ಫುಡ್ ಹಾಕಿದ್ರೆ ತಿನ್ನುತ್ತೆ, ಇಲ್ಲಾಂದ್ರೆ ಎಲ್ಲಾದರೂ ಹುಡ್ಕುತ್ತೆ, ಈ ಥರ. ಸೊ ಅಂದರೆ ಆ ವೈಲ್ಡರ್ನೆಸ್ ಅನ್ನೋದು ಅದ್ರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಥವಾ ಕ್ಯಾರೆಕ್ಟರ್ ಏನಿದೆ ಅದು ಅದರಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಈ ಥರ ಮ್ಯಾನೇಜ್ ಮಾಡೋದು. ಸೊ 5-5:30 ಅಷ್ಟರಲ್ಲಿ ನಮ್ಮ ಮಾವುತ ಮತ್ತು ಕಾವಡಿಗಳು ಕಾಡಿಗೆ ಹೋಗ್ತಾರೆ. ಆನೆ ಹುಡುಕೊಂಡು ಹೋಗ್ತಾರೆ. ಹುಡುಕೋದು ಹೇಗೆ ಅಂತ ಅಂದರೆ, ಇವತ್ತು ಆನೆ ಕ್ಯಾಂಪಿಗೆ ಬಂತು, ಕ್ಯಾಂಪಿಗೆ ಬಂದ ಮೇಲೆ 8:30ಗೆ ಆನೆ ಕ್ಯಾಂಪಿಗೆ ಬಂದರೆ 8:30ಯಿಂದ 10:30 ತನಕ ಬೇರೆ ಬೇರೆ ಆನೆಗಳು ಎಲ್ಲದನ್ನು ಸ್ನಾನ ಮಾಡಿಸಿ ಅದಕ್ಕೆ ತಗೊಂಡೋಗಿ, ಅದಕ್ಕೆ ಒಂದು ಇದಿದೆ, ಹಾಲ್ಟಿಂಗ್ ಪ್ಲೇಸ್ಗಳಿದೆ, ರ್ಯಾಂಪ್ ಥರ ಮಾಡಿದ್ದೀವಿ, ಅದರದೇ ಆದಂಥ ಜಾಗಗಳಿದೆ, ಅದೇ ಜಾಗಗಳಿಗೆ ಹೋಗಿ ನಿಲ್ಲುತ್ತೆ. ಒಟ್ಟಿಗೆ ನಮ್ಮಲ್ಲಿ 23 ಆನೆಗಳಿದೆ, 3 ಮರಿಗಳು ಅದರಲ್ಲಿ. ಇದು ಈ ಕ್ಯಾಂಪು ಯಾವಾಗ ಸ್ಟಾರ್ಟ್ ಆಯಿತು? ಸೊ ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು ಮೇಡಮ್ ಆ್ಯಕ್ಚುಲಿ ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು ಕ್ಯಾಂಪ್. ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಏನಂದರೆ, ನಮ್ಮ ಇವರು ಬ್ರಿಟಿಷ್ ಅವರು ಏನು ಮಾಡ್ತಿದ್ರು, ಆನೆಗಳನ್ನ ಹಿಡಿದು, ಅವಾಗೆಲ್ಲ ಕೆಡ್ಡ ಆಪ್ರೇಷನ್ಸ್ ಅಂತ ಇತ್ತು, ಕುಮ್ಕಿ ಆಪ್ರೇಷನ್ ಅಂತ ಮಾಡ್ತಿದ್ರು. ಏನು ಸರ್ ಅದು ಆಪ್ರೇಷನ್? ಕಾಡಾನೆಗಳನ್ನ ಹಿಡ್ಕೊಂಡು ಅದನ್ನು ಪಳಗಿಸಿ ಉಪಯೋಗಿಸೋದು. ಈಗ ಹಿಡಿಯೋದಕ್ಕೆ ಏನು ಮೆಥಡ್ ಮಾಡ್ತಾರಲ್ಲ, ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಸಾಕಾನೆಗಳನ್ನ ತೊಗೊಂಡೋಗಿ ಟ್ರ್ಯಾಂಕ್ಲೈಸ್ ಮಾಡಿ ಹಿಡಿದು ಅದನ್ನು ಕ್ರಾಲ್ ಅಂತ ಇದೆ, ಅದು ಕಾಡೊಳಗಡೆ ಇರುತ್ತೆ, ಅಲ್ಲಿ ಯಾರಿಗೂ ಎಂಟ್ರಿ ಇರಲ್ಲ, ಕಾಡಾನೆ ಪಳಗಿಸೋ ಅಂಥ ಜಾಗ, ಆ ಜಾಗದಲ್ಲಿ ಅದನ್ನು ಪಳಗಿಸ್ತೀವಿ. ಬ್ರಿಟಿಷರ ಕಾಲದಲ್ಲಿ ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ, ದೊಡ್ಡದೊಂದು ಗುಂಡಿ ತೋಡಿ ಕಾಡೊಳಗಡೆ ಮೇಲ್ಗಡೆ ಕವರ್ ಮಾಡಿ ಬೇರೆ ಒಂದು ಕಡೆಯಿಂದ ಅದನ್ನು ಕಾಡಾನೆಗಳನ್ನ ಓಡಿಸ್ಕೊಂಡು ಬರ್ತಾಯಿದ್ರು. ಓಡಿಸ್ಕೊಂಡು ಬಂದು ಅದರೊಳಗಡೆ ಬೀಳಿಸಿ ಅದನ್ನು ಹಿಡಿದು ಇದು ಮಾಡ್ತಾಯಿದ್ರು, ಅದನ್ನು ಅದರೊಳಗಡೆ ಪಳಗಿಸಿ ಎಲ್ಲ ಮಾಡಿ ಆಮೇಲೆ ಹೊರಗಡೆ ತೆಗಿತಾಯಿದ್ರು. ಆನೆಗೆ ಜಾಗ ಬಿಡಬೇಕಲ್ವಾ? ಆಮೇಲೆ ಗಜರ ಆನೆ ನಡೆದಿದ್ದೇ ದಾರಿ. ಇದು ಆಲೆ ಅಂತ ಹೇಳಿ ಇದ್ರ ಹೆಸರು. ಇದು ಇಲ್ಲೇ ಹುಟ್ಟಿ ಬೆಳೀತಾ ಇರೋಂಥ ಆನೆ, ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೀತಾರೆ. ನಮ್ಮನ್ನು ನೋಡ್ತಾ ಇದೆ, ತೊಂದರೆ ಇಲ್ಲ, ತೊಂದರೆ ಇಲ್ವಾ? ಓಕೆ. ಇದು ಆಲೆ ಅಂತ ಹೇಳಿ, ಇದು ಅರ್ಜುನ ಅಂತ ಹೇಳಿ. ಆಕ್ಚುಲಿ ಇವತ್ತು ಎಲ್ಲಿತ್ತು ಇದು? ಸರ್ ಅದ್ರ ಒಂದು ಕೋರೆ ಸ್ವಲ್ಪ ಹೋಗ್ಬಿಟ್ಟಿದೆಯಲ್ಲ? ಹೇಳ್ತೀನಿ ಮೇಡಮ್, ಅದ್ರದ್ದೊಂದು ಸ್ಟೋರಿ ಇದೆ. ಹಾಯ್ ಗಜರಾಜ, ಕೇಳದೇ ಇಲ್ವಲ್ಲ ಸರ್ ನಮ್ಮ ಮಾತು? ಅಷ್ಟೇ, ರೆಸ್ಪಾಂಡ್ ಮಾಡುತ್ತೆ. ಹೀಗೆ ಹೌದು, ಇಂಥ ಸೊಂಡ್ಲು ಎತ್ತಿದ್ರೆ ರೆಸ್ಪಾನ್ಸ್ ಮಾಡ್ತು ಅಂತ ನಿಮ್ಗೊಂದು ಸೆಲ್ಯೂಟ್ ಮಾಡಿದಾಗೆ ಅದು. ಹಾಗಾದ್ರೆ ಆನೆಗೆ ನನ್ನ ಮಾತು ಅರ್ಥ